ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ, ಇದನ್ನ ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ. ಯಾಕಂತಂದ್ರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಸಿಲ್ಟಪ್ ಆಗಿಬಿಡ್ತದೆ. ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಹಾಕ್ತಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಮಾಡಿದ್ದೀವಿ. ಮತ್ತೆ ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು, ರಾಜಕಾಲುವೆಗಳು ಎಲ್ಲ ಕಡೆನೂ ಕೂಡ ಸಿಲ್ಟಪ್ ಆಗಿದಾವಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತ ಹೇಳಿದೆ. ಮೂರನೇದು, ಬೆಂಗಳೂರು ನಗರದಲ್ಲಿ ಬಹಳಷ್ಟು ಗುಂಡಿಗಳಾಗ್ಬಿಟ್ಟಿದ್ದಾವೆ. ನೀವು ಎಲ್ಲ ಬರೆದಿದ್ದೀರಿ. ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದಾವೆ ಅಂತಂದ್ರೆ ಬೆಂಗಳೂರು ನಗರದಲ್ಲಿ 5500 ಈ ವಾರ್ಡ್ ರಸ್ತೆಗಳಲ್ಲಿ 5500 ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. ಎಲ್ಲ ಲೆಕ್ಕ ಹಾಕ್ಸಿದ್ದೀವಿ. 5500 ಗುಂಡಿಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ. ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿರೋದು. ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು 557 ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. 557 ಅಂದ್ರೆ ಬಿಜೆಪಿ ಕಾಲದಿಂದ ಬಂದಿರೋವು ಇವು. ಮಳೆ ಬಂದಿರೋದ್ರಿಂದ ಮತ್ತೆ ಬಿಜೆಪಿ ಕಾಲದಿಂದ ಬಂದಿರತಕ್ಕಂಥ ಗುಂಡಿಗಳು. ಸೊ ಆಮೇಲೆ 67 ಬ್ಯಾಡ್ ರೀಚಸ್ ಇದಾವೆ ಬೆಂಗಳೂರು ನಗರದಲ್ಲಿ. ಇವೆಲ್ಲ ಎಷ್ಟು ಗುಂಡಿಗಳಿದಾವೆ, ಮೇನ್ ರೋಡ್ಗಳಲ್ಲಿ ಎಷ್ಟಿದಾವೆ, ಆರ್ಟಿರಿಯಲ್ ರೋಡ್ಗಳಲ್ಲಿ ಎಷ್ಟಿದಾವೆ, ಸಬ್ ಆರ್ಟಿರಿಯಲ್ ರೋಡ್ಗಳಲ್ಲಿ ಎಷ್ಟಿದಾವೆ, ಬ್ಯಾಡ್ ರೀಚ್ಗಳು ಎಷ್ಟಿದಾವೆ, ಇವೆಲ್ಲನೂ ಕೂಡ ಸೆನ್ಸಸ್ ಮಾಡಿಸಿದ್ದೀವಿ. ಸೆನ್ಸಸ್ ಮಾಡಿ ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲನೂ ಕೂಡ ಭರ್ತಿ ಮಾಡಬೇಕು ಅಂತ ಹೇಳಿದ್ವಿ. ಆಮೇಲೆ ಆ ಸಿಲ್ಕ್ ಬೋರ್ಡ್ ಹತ್ರ ಮೆಟ್ರೋನವರು ಒಳಚರಂಡಿ ಮಾಡಿದ್ದಾರೆ. ಅವು ಚಿಕ್ಕದಾಗ್ಬಿಟ್ಟಿದ್ದಾವೆ. ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ. ಅವನ್ನ ಅಗಲ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನೀರು ಸಲೀಸಾಗಿ ಹೋಗ್ಬೇಕಲ್ಲ. ನೀರು ಸಲೀಸಾಗಿ ಹೋಗಿದ್ರೆ ಮೇಲಕ್ಕೆ ಬಂದ್ಬಿಡ್ತದೆ ನೀರು. ಅದಕ್ಕೋಸ್ಕರ ಸಲೀಸಾಗಿ ಹೋಗ್ಲಿಕ್ಕೋಸ್ಕರ ಅದನ್ನು ಮಾಡಿದ್ದೀವಿ. ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ, ಅಲ್ಲಿ ಯಾವಾಗಲೂ ನೀರು ನಿಂತ್ಕೊಳ್ತದೆ. ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದರೂ ಕೂಡ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಜನ. ಅಲ್ಲಿ ಲೋಕಲ್ ಆಗಿ ಜನ ಇನ್ನೊಂದು ಆ ಕೆರೆಗೆ ಹೋಗ್ಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಹೇಳಿದ್ದಾರೆ. ಕೆರೆ ಮೇಲಿದೆ, ಏರೆ ಕೆರೆ. ಸೊ ಅವನು ಕೂಡ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದನ್ನ ಎಸ್ಟಿಮೇಟ್ ಮಾಡಿ ಮಾಡಬೇಕು.